ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಆಡಳಿತ ಮಂಡಳಿಯವರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರಿಂದಲೇ ಈ ದುರಂತ ಸಂಭವಿಸಿದೆ. ದೇವಸ್ಥಾನದ ಮಾಲೀಕ ಹರಿಮುಕುಂದ ಪಾಂಡೆ ಅಂತ ಹೇಳಿಕೆ ಕೊಟ್ಟರು. ಪ್ರತಿ ಶನಿವಾರ 1000 ಸಂಖ್ಯೆಯಲ್ಲಿ ಬರ್ತಾ ಇದ್ರು ಭಕ್ತರು. ಬಟ್ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರಿಂದ ಈ ದುರಂತ ಆಗಿ ಹೋಗಿದೆ ಅಂತಂದ್ಬಿಟ್ಟು ಈವರೆಗೂ ಇಷ್ಟು ಸಂಖ್ಯೆಯ ಭಕ್ತರು ಇಲ್ಲಿ ಬಂದೇ ಇರಲಿಲ್ಲ ಅಂತ ಹೇಳ್ತಾರೆ ದೇವಸ್ಥಾನದ ಆಡಳಿತ ಮಂಡಳಿಯವರು. ನಿರೀಕ್ಷೆ ಮಾಡಿರಲಿಲ್ಲ ಅಂತಂದ್ಬಿಟ್ಟು. ಹೌದು, ಆದರೂ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಜನ ಏಕಾಏಕಿ ಜಾಸ್ತಿ ಆದಾಗ ಒಂದು ಕಂಟ್ರೋಲ್ ಮಾಡಬೇಕು, ಅಥವಾ ಬ್ಯಾಚ್ ವೈಸ್ ಬಿಡಬೇಕು. ಈಗ ತಿರುಪತಿ ಆಗಲಿ ಬೇರೆ ಬೇರೆ ಕಡೆ ಆಗಲಿ ಲಕ್ಷಾಂತರ ಜನ ಬರ್ತಾರೆ ಪ್ರತಿದಿನ. ಅಲ್ಲಿ ವ್ಯವಸ್ಥೆನೂ ಹಾಗೇ ಇರುತ್ತೆ. ರೀಸೆಂಟಾಗಿ ಈಗ ಹಾಸನದಲ್ಲಿ ಮಾಡಲಿಲ್ವಾ, ಅಲ್ಲೂ ಅಷ್ಟೇ ಲಕ್ಷಾಂತರ ಜನ ಪ್ರತಿದಿನ ಬರ್ತಾಯಿದ್ರು. ಬಟ್ ಕರೆಕ್ಟಾದ ವ್ಯವಸ್ಥೆ ಇಲ್ಲದೆ ಹೋದರೆ ಹೀಗಾಗತ್ತೆ. ದುರಂತಗಳಾಗದೆ ಇಂಥ ಸಂದರ್ಭದಲ್ಲಿ ಒಂದೊಂದು ದುರಂತಕ್ಕೂ ಕೂಡ ನಿಮಗೆ ಕಾರಣಗಳನ್ನ ಹುಡುಕ್ತಾ ಹೋದರೆ ಹೀಗೆ ಆಗೋದು. ಪ್ರಯಾಗ್ರಾಜಲ್ಲಾಯಿತು, ಹೈದರಾಬಾದ್ನಲ್ಲಿ ಅಲ್ಲು ಅರ್ಜುನ್ ಒಂದು ಥಿಯೇಟ್ರ್ನಲ್ಲಿ ಆಯಿತು, ಒಬ್ಬ ಮಹಿಳೆ ಮೃತಪಟ್ಟರು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಯಿತು, ಕರೂರ್ನಲ್ಲಾಯಿತು, ಈಗ ಆಂಧ್ರದಲ್ಲಿ ಶ್ರೀಕಾಕುಳಮಲ್ಲಿ. ಈ 2025ರಲ್ಲಂತೂ ವಿಪರೀತವಾಗಿದೆ ಈ ಥರ ಕಾಲು ತುಳಿತ ದುರಂತಗಳು. ಎಷ್ಟೇ ಮುಂಜಾಗ್ರತೆ ತಗೊಂಡಿದ್ರು ಕೆಲವು ಕಡೆ ಆಗುತ್ತೆ. ತಿರುಪತಿನಲ್ಲಿ ಆಗಿರಲಿಲ್ಲ, ಅಲ್ಲೂ ಆಗಿತ್ತು ಕಾಲು ತುಳಿತ. ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ನಿಮಗೆ ಒಂದೊಂದು ಹೆಜ್ಜೆ ಇಡೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲೇ ಆಗಿತ್ತು. ಹಾಗಾಗಿ ಎಚ್ಚೆತ್ಕೋಬೇಕಾಗಿತ್ತು. ಬಟ್ ವೆರಿ ಅನ್ಫಾರ್ಚುನೇಟ್, 8 ಜನ ಮಹಿಳೆಯರು, 2 ಮಕ್ಕಳು. ದೇವಸ್ಥಾನದ ಆಡಳಿತ ಮಂಡಳಿಯವರ ವೈಫಲ್ಯ, ಬಂದಂತಹ ಜನರನ್ನ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ. ಆಮೇಲೆ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಅಂತ ಅನ್ಸುತ್ತೆ ನನಗೆಲ್ಲೂ. ಅಲ್ಲಿ ತುಂಬ ಜನ ಪೊಲೀಸರು ಕಾಣ್ತಾ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಅವರಾದರೂ ಕಂಟ್ರೋಲ್ ಮಾಡ್ತಾಯಿದ್ರು. ಇಷ್ಟೊಂದು ದುರಂತ ಅಂತೂ ಆಗ್ತಿರಲಿಲ್ಲ. ಆಮೇಲೆ ಯಾವುದೇ ಅನುಮತಿ ಪಡೆಯದೆ ಈ ಥರ ಜನಗಳು ಬರ್ತಾರೆ ಅಂತಂದರೆ ಹೇಗೆ ಅದು? ಅಟ್ಲೀಸ್ಟ್ ಜಿಲ್ಲಾಡಳಿತಕ್ಕಾದರೂ ಗೊತ್ತಿರಬೇಕಲ್ಲ, ಜಿಲ್ಲಾಡಳಿತಕ್ಕಾದರೂ ಗೊತ್ತಿರಬೇಕು. ಏನೂ ಮಾಡೋಕ್ಕಾಗಲ್ಲ. ಭಾರತದಲ್ಲಿ ಪಾಪ್ಯುಲೇಷನ್ನೇ ಆಗಿದೆ. ಎಲ್ಲ ಕಡೆ ಜನ ಜನ ಜನ, ಎಲ್ಲಿ ಜನ ಇರಲ್ಲ ಹೇಳಿ? ಅಂಥ ಕಡೆಯಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ಎಸ್ ರಾಘು, ಇಲ್ಲಿ ಈಗ 12 ಗಂಟೆಗೆ ಸಂಭವಿಸಿದಂತಹ ದುರಂತ, ಇಲ್ಲಿ ತನಕ ಎಲ್ಲ ಸಿಕ್ಕಿರ್ತಕ್ಕಂಥ ಮಾಹಿತಿಗಳೇನೇನು? ಅರವಿಂದ್, ಬಹಳ ಪ್ರಮುಖವಾಗಿ ಘಟನೆ ಆದ ಬಳಿಕ ಒಂದಷ್ಟು ಸಾವು ನೋವುಗಳ ಪ್ರಕರಣ ಇನ್ನೂ ಹೆಚ್ಚಾಗಬಹುದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಸದ್ಯಕ್ಕೆ ಇನ್ನೂ ಕೂಡ ಎಷ್ಟಾಗಿದೆ ಎನ್ನುವಂಥ ಕ್ಲಾರಿಟಿ ಸಿಗ್ತಾ ಇಲ್ಲ. ಗಾಯಾಳುಗಳ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಮೊದಲು ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಅಲ್ಲಿದ್ದಂತಹ ಜಾಗ ಏನಿತ್ತು, ಆ ಜಾಗಕ್ಕಿಂತ ಹೆಚ್ಚಾಗಿ ಜನ ಸೇರಿದಂಥ ಕಾರಣಕ್ಕಾಗಿ ಈ ಪ್ರಮಾಣದ ದುರಂತ ಆಗಿದೆ ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿ ಅದೇನಿದೆ ಅದು ಪ್ರೈವೇಟ್ ಪ್ರಾಪರ್ಟಿ ಎನ್ನುವಂಥದ್ದು ಸದ್ಯ ಸರ್ಕಾರ ಈಗ ನೀಡ್ತಾ ಇರುವಂಥ ಹೇಳಿಕೆಗಳು. ಅಂದರೆ ಅದು ಬೇರೆ ಪ್ರೈವೇಟ್ ದೇವಸ್ಥಾನ, ಅಂದ್ರೆ ಖಾಸಗಿ ಒಡೆತನದಲ್ಲಿ ಇದ್ದಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಯಾವುದೇ ಸಿದ್ಧತೆಗಳು ಇಲ್ಲದೆ ಇದ್ದಂತ ಕಾರಣಕ್ಕಾಗಿ ಏಕಾಏಕಿ ಇವತ್ತು ಜನ ಬಂದಿದ್ದಾರೆ. ಒಂದು 2 ರಿಂದ 3 ಸಾವಿರ, ಮ್ಯಾಕ್ಸಿಮಮ್ ಅಂದ್ರೆ 3,500 4,000 ಜನರಿಗೆ ಮಾತ್ರ ಅವಕಾಶ ಇರುವಂತದ್ದು. ಇಂತಹ ಜಾಗಕ್ಕೆ ಒಂದು 25 ರಿಂದ 25 ಸಾವಿರಕ್ಕೂ ಹೆಚ್ಚು ಜನ ಬಂದಂತ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ಕಾಲ್ ತುಳಿತ ಪ್ರಮಾಣ ಆಗಿದೆ. ಸರ್ಕಾರಕ್ಕೆ ಮುಂಚೆ ತಿಳಿಸಿದಕ್ಕೆ ಬೇಕಾದಂತಹ ಸಂಬಂಧಪಟ್ಟಂತ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಆ ದೇವಸ್ಥಾನದ ಆಡಳಿತ ಮಂಡಳಿಗಳು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದರೆ ಈ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಸರ್ಕಾರದ ವಾದ. ಸೊ ಸರ್ಕಾರಕ್ಕೆ ಯಾವುದೇ ಮಾಹಿತಿಗಳನ್ನ ಕೊಡದೆ ಇದ್ದಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ದೊಡ್ಡ ಅವಘಡ ಸಂಭವಿಸಿದೆ. ಸೊ ಈಗ ಈ ನಿಟ್ಟಿನಲ್ಲಿ ಒಂದಷ್ಟು ಅಲ್ಲಿನ ಏನು ಗಾಯಾಳುಗಳಿದ್ರು ಅವರೆಲ್ಲರನ್ನೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಜೊತೆಗೆ ಬಹಳ ಪ್ರಮುಖವಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಏನೇ ಬೇಕಿದ್ರು ಕೂಡ ಸರ್ಕಾರ ಅದನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಮಾಡಿಕೊಡ್ತೇವೆ ಅನ್ನುವಂತ ಮಾಹಿತಿಗಳನ್ನ ಸದ್ಯಕ್ಕೆ ಕೊಡ್ತಾ ಇದೆ. ಬಟ್ ಸಾವಿನ ಪ್ರಮಾಣ ಇನ್ನೂ ಏರಿಕೆ ಆಗಬಹುದು ಅನ್ನುವಂತಲೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಗಾಯಾಳುಗಳ ಸ್ಥಿತಿ ಇನ್ನೂ ಕೂಡ ಚಿಂತಾಜನಕವಾಗಿರುವಂತ ಕಾರಣಕ್ಕಾಗಿ ಇನ್ನೂ ಹೆಚ್ಚಾದ್ರೂ ಕೂಡ ಬಹಳ ಆಶ್ಚರ್ಯವನ್ನ ಪಡಬೇಕಾಗಿಲ್ಲ. ಅರವಿಂದ್.